ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಹೋಮ್ ವರ್ಲ್ಡ್. ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನನ್ನ ಡೈಲಿ ರೂಟೀನು ಯಾವ ಥರ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾನು ಏನೆಲ್ಲ ಕೆಲಸ ಮಾಡಿದೆ, ಯಾವ ಥರ ಟಿಫಿನ್ ಮಾಡಿದೆ ಮತ್ತು ಲಂಚ್ ಅವರಿಗೆ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಾನು ರಾಜಗಿರಿ ಸೊಪ್ಪಿನ ತಾಲಿಪಟ್ಟನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ರಿ, ನಾನು 2 ಸೂಡಷ್ಟು ರಾಜಗಿರಿನ ತೊಗೊಂಡಿದ್ದೀನಿ. ಅದನ್ನ ಎಳೆದಾಗಿರೋ ಎಲೆಗಳನ್ನು ಬಿಡಿಸ್ಕೊಂಡಿದ್ದೀನಿ. ಬಿಡಿಸಿರೋಂಥ ಎಲೆಗಳನ್ನು ಒಂದು 4ರಿಂದ 5 ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯ ಚಿಕ್ಕದಾಗಿ ಕಟ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅಂದರೆ ತಾಲಿಪಟ್ಟಿಗೆ ಇದು ಕರೆಕ್ಟಾಗಿರುತ್ತೆ. ಯಾರೆಲ್ಲ ಈ ರಾಜಗಿರಿ ಸೊಪ್ಪು ಹಾಕ್ಕೊಂಡು ತಾಲಿಪಟ್ಟು ಮಾಡ್ತೀರಿ ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ. ನೋಡಿ, ಇಷ್ಟ ಆದರೆ ಸಾಕು. ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 4ರಿಂದ 5 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಹಂಗೆ 1-2 ಕ್ಯಾರೆಟನ್ನು ಕೂಡ ತುರಿದು ಹಾಕ್ಕೊಂಡಿದ್ದೀನಿ. 1 ಟೊಮೆಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಇದು ವೆಜಿಟೇಬಲ್ ವೇಸ್ಟ್ ಏನು ಬಂದೈತಲ್ಲ ಅದನ್ನು ನಾನು ವೇಸ್ಟ್ ಮಾಡ್ಕೊಳ್ಳೋಂಗಿಲ್ಲ. ಇದನ್ನ ಕಾಂಪೋಸ್ಟಿಗೆ ಹಾಕ್ತೀನಿ ನಾನು. ಇದನ್ನು ಕಾಂಪೋಸ್ಟ್ ಮಾಡಿ ಗಿಡಗಳಿಗೆ ಹಾಕಿದರೆ ಗಿಡನೂ ಕೂಡ ಹೆಲ್ದಿಯಾಗಿ ಬೆಳೀತಾವೆ ಅನ್ನೋ ರೀಸನ್ಗೆ ನಾನು ಇದನ್ನು ವೇಸ್ಟ್ ಮಾಡೋದಿಲ್ಲ. ನೀವು ಯಾರೆಲ್ಲ ಕಿಚನ್ ವೇಸ್ಟನ್ನು ಕಾಂಪೋಸ್ಟ್ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇಲ್ಲಿ ನೋಡ್ರಿ, ಕಟ್ ಮಾಡಿರ್ತಕ್ಕಂಥ ಉಳ್ಳಾಗಡ್ಡಿ, ಕ್ಯಾರೆಟು, ಟೊಮೊಟೊನ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈಗ ಹಿಟ್ಟುಗಳನ್ನು ಹಾಕ್ಕೊಳ್ಳೋಣ. 1 ಕಪ್ ಆಗುವಷ್ಟು ನಾನಿಲ್ಲಿ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಗೋಧಿ ಹಿಟ್ಟು, 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 1 ಕಪ್ ಆಗುವಷ್ಟು ಹಸಿಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, 1-2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿಮೆಣ್ಸಿಕಾಯಿ ಪೇಸ್ಟನ್ನು ತೊಗೊಂಡಿದ್ದೀನಿ. ನೀವು ಹಸಿಮೆಣ್ಸಿಕಾಯಿ ಪೇಸ್ಟ್ ಬೇಡ ಅಂದರೆ ಅಚ್ಚ ಖಾರದ ಪುಡಿನೂ ಹಾಕ್ಕೋಬೋದು. ಅದು ಬೇಡ ಅಂದರೆ ಹಸಿಮೆಣ್ಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿನೂ ಹಾಕ್ಕೋಬೋದು. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಆದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ರೆ ಆಯಿತು. ಈಗ ಇದು ಹಿಟ್ಟು ರೆಡಿ ಆಯಿತು. ಇಷ್ಟು ಗಟ್ಟಿ ಆದರೆ ಸಾಕು. ಈ ಕಡೆ ನಾನು ಹಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲೊಂದು ಕಾಟನ್ ಬಟ್ಟೆ ತೊಗೊಂಡು ಲತ್ತುಣಿಗೆ ತೊಗೊಂಡು ಅದಕ್ಕೆ ನೀರು ಹಚ್ಚಿ ಚಪಾತಿ ಹಿಟ್ಟಿನ ಹದಕ್ಕೇನು ಉಳ್ಳಿ ತೊಗೊತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು. ಯಾಕಂದರೆ ಚಪಾತಿಗಿಂತ ಸ್ವಲ್ಪ ದಪ್ಪ ಇರಬೇಕು ತಾಲಿಪಟ್ಟು, ಆವಾಗಲೇ ರುಚಿಯಾಗಿ ಬರ್ತಾವೆ. ಇದನ್ನು ನೀವು ಕೈಲಿ ಬೇಕಾದರೂ ತಟ್ಕೋಬೋದು. ನಾನಿಲ್ಲಿ ಕ್ವಿಕ್ಕಾಗಿ ಆಗಲಿ ಅಂತ ಲಟ್ಟುಣಿಗೆಯಿಂದ ಲಟ್ಟಿಸ್ಕೊಳಕತ್ತೀನಿ. ಸ್ವಲ್ಪ ನೀರು ಹಚ್ಕೊಂಡು ಇದು ಲಟ್ಟಿಸಿದ್ರೆ ಆಯಿತು. ಈ ಕಡೆ ತಾಲಿಪಟ್ಟೂ ರೆಡಿ ಆಯಿತು. ಹಂಚೂ ಕಾದೈತಿ. ಈಗ ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಲಟ್ಟಿಸಿರೋ ತಾಲಿಪಟ್ಟನ್ನು ಹಾಕ್ಕೋಬೇಕು. ಬಟ್ಟೆ ಮೇಲೆ ಲಟ್ಟಿಸಿರೋದ್ರಿಂದ ಬಟ್ಟೆಗೇನು ಇದು ಅಂಟ್ಕೊಳ್ಳೋಂಗಿಲ್ಲ, ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಈಗ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸ್ಕೋಬೇಕು. ಈ ಒಂದು ಸೈಡ್ ಬೆಂದೈತಿ. ಈಗ ನಾನು ಮಗಚ್ ಹಾಕ್ಕೊಳಕತ್ತೀನಿ. ಸ್ವಲ್ಪ ಫ್ರೆಶ್ ಮಾಡಿ ಬೇಯಿಸ್ಕೊಂಡ್ರೆ ನೀಟಾಗಿ ಬೆನಿತೈತಿ. ಆ ಕಡೆನೂ ತಾಲಿಪಟ್ಟು ಬೇಯಕತ್ತೈತಿ. ಈ ಕಡೆ ನಾನು ಲಟ್ಟಿಸ್ಕೋತೀನಿ. ಪಟಾಪಟ ಅಂತ ಬೆಳಗಿನ ತಿಂಡಿಗೆ ರೆಡಿ ಆಗುತ್ತೆ ನಮ್ಮದು ಅಡುಗೆ. ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ಚಟ್ನಿ ಕೂಡ ಮಾಡ್ಕೋಬೋದು. ಇಲ್ಲ ಹಂಗೆ ತಿನ್ನೋದಾದ್ರೂ ತುಂಬಾ ರುಚಿಯಾಗಿರ್ತವೆ. ಯಾಕಂದರೆ ಇದು ಖಾರ ಉಪ್ಪು ಎಲ್ಲನೂ ಹಾಕಿರ್ತೀವಲ್ಲ, ರುಚಿಯಾಗೇ ಇರ್ತಾವೆ. ನಾನು ಇದಕ್ಕೆ ಏನು ಚಟ್ನಿ ಮಾಡಿಲ್ಲ. ಮೊಸರಿನ ಜೊತೆನೇ ನಾನು ಸರ್ವ್ ಮಾಡಿದ್ದೀನಿ. ನೋಡಿರಿ, ಇಷ್ಟು ದಪ್ಪ ಆದರೆ ಸಾಕು ತಾಲಿಪಟ್ಟು. ಈ ಮೊಸರಿನ ಜೋಡಿ ನಾನು ಸರ್ವ್ ಮಾಡಿ ಕೊಡಾಕತ್ತೀನಿ. ಎಲ್ಲರೂ ತಿಂದರು, ಭಾಳ ರುಚಿಯಾಗ್ಯಾವ ಅಂತಲೂ ಹೇಳಿದರು. ನಂದು ಕೂಡ ಟಿಫಿನ್ ಆಯಿತು. ಟಿಫಿನ್ ಆದಮೇಲೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಕಾಯಿಪಲ್ಯ ಸಂತೆನೂ ಮಾಡ್ಕೊಂಬಂದೆ. ನೋಡಿರಿ, ನನಗೆ ಇಲ್ಲಿ ಪುಂಡಿ ಪಲ್ಯ ಮತ್ತು ಹಸಿಮೆಣ್ಸಿಕಾಯಿ ಬೇಕಾಗಿದ್ದು. ಹಸಿಮೆಣ್ಸಿಕಾಯಿ ಪೇಸ್ಟ್ ಖಾಲಿ ಆಗಿತ್ತು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿಕಾಯಿನ ತೊಗೊಂಬಂದೆ. ಹಂಗೆ ಹಕ್ಕರಕ್ಕಿ ಸೊಪ್ಪು ಮತ್ತು ಬಿಳಿ ಉಳ್ಳಾಗಡ್ಡಿನೂ ಇದ್ವು ಅಲ್ಲಿ. ನಾನು ಬಿಳಿ ಉಳ್ಳಾಗಡ್ಡಿ ಸಿಕ್ಕರೆ ಬಿಡೋಂಗಿಲ್ಲ, ಯಾಕಂದರೆ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇರ್ತೈತಿ ಆ ಬಿಳಿ ಉಳ್ಳಾಗಡ್ಡಿಯಲ್ಲಿ. ಹಾಗಾಗಿ ಅವನು 1 kg ಅಷ್ಟು ತೊಗೊಂಬಂದೆ. ದೊಡ್ಡ ಮೆಣಸಿನ್ಕಾಯಿ, ಬೀನ್ಸು ಮತ್ತು ಚೌಳಿಕಾಯಿ ಅವೆಲ್ಲ ಬೇಕಾಗಿದ್ದವು ನನಗೆ. ಒಂದು 4 ದಿನಕ್ಕೆ ಆಗುವಷ್ಟು ನಾನು ತರಕಾರಿನ ಇಲ್ಲಿ ತೊಗೊಂಬಂದೀನಿ.
ಈಗ ಇವನ್ನೆಲ್ಲ ಸಪ್ರೇಟ್ ಮಾಡ್ಕೋತೀನಿ. ಹಂಗೆ ಮಧ್ಯಾಹ್ನ ಅಡುಗೆಗೆ ಅಂತ ನಾನು ಕುಕ್ಕರನ್ನು ಇಟ್ಟಿದ್ದೆ ರೈಸ್ ಮಾಡೋದಕ್ಕೆ, ಅದು ಕೂಡ ಆಯಿತು. ಹಂಗೆ ಚಪಾತಿ ಬದ್ನಿಕಾಯಿ ಪಲ್ಯನೂ ಮಾಡಿಟ್ಟುಕೊಂಡೆ. ಅದನ್ನೇನು ನಾನು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಲೆಂತಿ ಆಗುತ್ತಂತ. ಈಗ ಇವೆಲ್ಲವೂ ಆಯಾ ಕವರ್ಗಳಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಈ ಬಾಕ್ಸ್ ನೋಡಿರಿ ನಾನು ಮೀಶೋಲಿದ್ದ ತರಿಸಿದ್ದೆ. ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ ಎಲ್ಲವೂ ಒಂದ್ರಾಗ ಹಾಕವು ನನಗೆ ಎಮರ್ಜೆನ್ಸಿಗೆ ಅಂತ. ಈಗ ಎಲ್ಲವನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಈ ಹಸಿಮೆಣ್ಸಿಕಾಯಿನ ಒಂದು ಅರ್ಧದಷ್ಟು ನಾನು ತುಂಬಿ ತೆಗೆದು ಹುರಿಯೋದಕ್ಕೆ ತೊಗೊತೀನಿ. ಒಂದು ಅರ್ಧ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಇನ್ನು ಚೆನ್ನಾಗಿ ತೊಳೆದು ನಾನು ಹುರ್ಕೊತೀನಿ. ಇಲ್ಲಿ ಹಂಚಕಾಯಿ ಹಾಕಿ ಇಟ್ಟಿದ್ದೀನಿ. ಈಗ ಹಸಿಮೆಣ್ಸಿಕಾಯಿನ ಇದ್ರೊಳಗೆ ಇಟ್ಕೊಂಡು ನೀಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ. ಇಲ್ಲಿ ಒಂದು ವಾರಕ್ಕೆ ಆಗುವಷ್ಟು ಪೇಸ್ಟನ್ನು ನಾನಿಲ್ಲಿ ಮಾಡಿಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ನನಗೆ ಅವಸರಕ್ಕೆ ಆಗುತ್ತೆ ಅನ್ನೋ ರೀಸನ್ಗೆ ಒಂದು ವಾರಕ್ಕೆ ಆಗೋಷ್ಟು ಮಾಡಿಟ್ಕೊಂಡ್ರೆ ಇದೇನು ಕೆಡಂಗಿಲ್ಲ, ಆರಾಮಾಗಿ ಬೆಳೆಸ್ಕೋಬೋದು. ನೋಡಿರಿ ಇಷ್ಟ ಆದರೆ ಸಾಕು. ಇದೊಂದು ಲಿಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಆರೋದಕ್ಕೆ ಬಿಡ್ತೀನಿ. ಸಾಫ್ಟಾಗಿ ಬೇಯ್ತವೆ ಇವು. ಈ ಒಂದು ಜಾರ್ ತೊಗೊಂಡು ಹುರಿದಿರೋ ಹಸಿಮೆಣ್ಸಿಕಾಯಿನ ಅದ್ರೊಳಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಉಪ್ಪು. ಈಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟ ಆದರೆ ಸಾಕು, ಹಸಿಮೆಣ್ಸಿಕಾಯಿ ಪೇಸ್ಟ್ ರೆಡಿ ಆಯಿತು. ಈಗ ಇದನ್ನೊಂದು ಗಾಜಿನ ಜಾರಲ್ಲಿ ತುಂಬಿಡ್ತೀನಿ ನಾನು. ಈ ಹನಿ ಜಾರ್ ಏನಿರ್ತಾವಲ್ಲ ಅವನ್ನ ನಾನು ಒಸೆಯಂಗಿಲ್ಲ. ಈ ಥರ ಪೇಸ್ಟ್ಗಳನ್ನು ಹಾಕಿಟ್ಕೊತೀನಿ, ಯಾಕಂದರೆ ಇದ್ರಾಗ ಹಾಕಿಟ್ರೆ ಭಾಳ ದಿನದವರೆಗೂ ಕೆಡಂಗಿಲ್ಲ, ಚೆನ್ನಾಗಿ ಬರ್ತೈತಿ. ಈ ಕಡೆ ನಾನು ಮಜ್ಜಿಗೆದ ಹಸಿ ಅಂಬ್ರ ಮಾಡೋಣ ಅಂತ ಒಂದು ಪ್ಯಾಕೆಟ್ ಮೊಸರನ್ನು ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಜ್ಜಿಗೆ ಮಾಡೋ ಕಡಗಲಿಂದ ಇದನ್ನ ಮಜ್ಜಿಗೆ ಮಾಡ್ಕೊತೀನಿ. ಮಜ್ಜಿಗೆನೂ ರೆಡಿ ಅದು. ಯಾರೆಲ್ಲ ಈ ಥರ ಹಸಿ ಅಂಬ್ರ ಮಾಡ್ತಾರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಪೇಸ್ಟ್ ಹಸಿಮೆಣ್ಸಿಕಾಯಿ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ದಿಲ್ಲ ಅದನ್ನ ಸ್ವಲ್ಪ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ರುಚಿ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅನ್ನೋದಕ್ಕೆ ಎಲ್ಲದೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೊಂದು ಲೈಟಾಗಿ ಒಗ್ಗರಣೆ ಕೊಡೋಣ. ಇಲ್ಲಿ ಒಗ್ಗರಣೆ ಚೌಟಿಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಆದ ನಂತರ ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಅವು ಸಿಡಿದಾದ ನಂತರ ಒಂದು 4 ರಿಂದ 5 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕಿದ್ದೀನಿ. ಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೀನಿ. ಎಣ್ಣೆಯಲ್ಲಿ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ. ಈಗ ಒಗ್ಗರಣೆ ರೆಡಿ ಆಯಿತು, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮದು ಹಸಿ ಅಂಬ್ರ ಕೂಡ ರೆಡಿ ಆಯಿತು. ಅನ್ನದ ಜೊತೆ ಹಸಿ ಅಂಬ್ರ ಒಳ್ಳೆ ಕಾಂಬಿನೇಷನ್ನು. ಇದೆಲ್ಲ ಮಾಡೋಷ್ಟರಲ್ಲಿ ಹೊರಗಡೆ ಬಾಂಡೆ ಸಂಬಂಧರು ಬಂದಿದ್ದರು. ಏನು ತೊಗೊಂಡಿದ್ದೀನಿ ಅಂತ ನೋಡ್ರಿ. ಇಲ್ಲಿ ನನಗೆ ಈ ಥರ ಕೊಬ್ಬರಿ ತುರಿಯೋ ಮಣಿ ಬೇಕಾಗಿತ್ತು, ಭಾಳ ಚಲೋ ಐತಿ. ಇದು ತೊಗೊಂಡೆ ಇದನ್ನೂ ಒಂದು. ಹಂಗೆ ಈ ಥರ ಸಣ್ಣ ಬಾಕ್ಸ್ ಬೇಕಾಗಿತ್ತು. ಒಂದು 4 ರಿಂದ 5 kg ಕಾಳು ಹಿಡಿಯೋಷ್ಟು ಬಾಕ್ಸ್ ನನ್ನ ಹತ್ರ ಇದ್ದಿಲ್ಲ. ನನ್ನ ಹತ್ರ ದೊಡ್ಡ ಇದು ಇಲ್ಲ, ಇದಕ್ಕಿಂತ ಸಣ್ಣವಿದ್ದು, ಹಾಗಾಗಿ ಈ ಸೈಜಿನ ಇದ್ದಿಲ್ಲ. ಇವು ಒಂದು 3 ಬಾಕ್ಸನ್ನು ತೊಗೊಂಡೆ. ನಾನು ಇವನ್ನ ದುಡ್ಡು ಕೊಟ್ಟು ತೊಗೊಂಡಿಲ್ಲ. ಏನು ಕೊಟ್ಟು ತೊಗೊಂಡಿರ್ಬೋದು ಅಂತ ಗೆಸ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಕ್ವಾಲಿಟಿ ಅಂತೂ ಮಸ್ತ್ ಇದು ಬಾಕ್ಸಿನೂ, ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು. ಚೆನ್ನಾಗಿತ್ತು, ನನಗೆ ಕೂಡ ಇಷ್ಟ ಅದು. ಹೆಣ್ಮಕ್ಳಿಗೆ ಎಷ್ಟು ಸಾಮಾನಿದ್ರೆ ಸಾಲಿನ ಬೀಳ್ತಾವೆ ಹೌದಲ್ರಿ. ನನಗಂತೂ ನೋಡಿದ ತಕ್ಷಣ ಎಲ್ಲವೂ ತೊಗೋಬೇಕನ್ಸುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.